ಸರ್ಕಾರ ಜನಹಿತಕ್ಕಾಗಿ ಕೈಗೊಳ್ಳೋ ಯೋಜನೆಗಳಲ್ಲಿ ಕಳಪೆ ಆಹಾರ ಧಾನ್ಯ, ಕಳಪೆ ಬಿಸಿಯೂಟ, ಕಳಪೆ ರಸ್ತೆ ಕಾಮಗಾರಿ ಅನ್ನೋದು ಸಾಮಾನ್ಯವಾಗಿಬಿಟ್ಟಿದೆ. ಇಂತಹ ಕಳಪೆ ಭೂತ ರೈತರಿಗೆ ಅನುಕೂಲವಾಗಲಿ ಅಂತ ರಿಯಾಯಿತಿ ದರದಲ್ಲಿ ವಿತರಿಸಲಾಗೋ ಪೈಪ್ಗಳ ಮೇಲೂ ಎರಗಿ ಬಿಟ್ಟಿದೆ. ಈ ಪೈಪು ಕೃಷಿ ಇಲಾಖೆಯಿಂದ ನಾವು ಖರೀದಿ ಮಾಡ್ತೀವಿ. ಗೌರ್ಮೆಂಟ್ ರೇಟು ಸಬ್ಸಿಡಿ 21,000 ಇರ್ತದೆ. ನಾವು 2,671 ರೂಪಾಯಿ ಕಟ್ಟಬೇಕು. 30 ಪೈಪು 5 ನಾಜಲು 2 ಟೀ 1 ಡಮ್ಮಿ ಕೊಡ್ತಾರೆ. ಈ ವರ್ಷ ಪೈಪೆಲ್ಲ ಬರೋದು ಕಳಪೆ ಬಂದೈತೆಲ್ಲ ರೈತರಿಗೆ. ಹೀಗೆ ರೈತ ಈರಣ್ಣ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿರುವುದಕ್ಕೆ ಕಾರಣ ಸರ್ಕಾರದಿಂದ ಸಬ್ಸಿಡಿ ದರದಲ್ಲಿ ವಿತರಿಸಲಾದ ಸ್ಪ್ರಿಂಕ್ಲರ್ ಪೈಪ್ಗಳ ಕಳಪೆ ಗುಣಮಟ್ಟ. ಅಂದಹಾಗೆ ಕಡಿಮೆ ನೀರು ಬಳಸಿಕೊಂಡು ಉತ್ತಮ ಫಸಲು ಪಡೆಯಲು ಕೃಷಿ ಇಲಾಖೆ ಹಾಗೂ ತೋಟಗಾರಿಕಾ ಇಲಾಖೆ ವತಿಯಿಂದ ರೈತರಿಗೆ ಸಬ್ಸಿಡಿಯಲ್ಲಿ ತುಂತುರು ಹನಿ ನೀರಾವರಿ ವ್ಯವಸ್ಥೆ ಯೋಜನೆಗೆ ಜಾರಿಯಾಗಿದೆ. ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆ ಅಡಿಯಲ್ಲಿ ಫಲಾನುಭವಿ ರೈತರಿಗೆ 30 ಪ್ಲಾಸ್ಟಿಕ್ ಪೈಪ್ಗಳು, 2 ಕ್ಲಿಪ್ ಮತ್ತು ಪೈಪ್ಗಳಿಗೆ ಹಾಕಲಾಗೋ 30 ಲಾಕ್ಗಳನ್ನು 2,671 ರೂಪಾಯಿಯಲ್ಲಿ ನೀಡಲಾಗಿದೆ. ಆದರೆ ಧಾರವಾಡದಲ್ಲಿ ವಿತರಣೆಯಾಗ್ತಿರೋ ಪೈಪ್ ಹಾಗೂ ಇತರ ಸಾಮಗ್ರಿಗಳ ಗುಣಮಟ್ಟ ಕಳಪೆ ಮಟ್ಟದಾಗಿದ್ದು ಅವುಗಳನ್ನು ಹೇಗೆ ಉಪಯೋಗಿಸೋದು ಅನ್ನೋ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು. ಇನ್ನು ಸರ್ಕಾರ ಎಎಸ್ಐ ಮಾರ್ಕ್ ಇರೋ ಕೆಲವು ಕಂಪನಿಗಳ ಹೆಸರನ್ನ ಆಯಾ ಇಲಾಖೆಗೆ ಕಳಿಸ್ತದೆ. ಆ ಕಂಪನಿಗಳ ಸಾಮಗ್ರಿ ಖರೀದಿಸಿದ್ರಷ್ಟೇ ಈ ಯೋಜನೆ ಸಬ್ಸಿಡಿ ಸಿಗ್ತದೆ. ಅಲ್ಲದೆ ಕೆಲ ಕಂಪನಿಗಳು ಏಜೆಂಟ್ರ ಮೂಲಕ ರೈತರಿಗೆ ಸಾಮಗ್ರಿಗಳನ್ನ ಪೂರೈಸುತ್ತಾರೆ. ರೈತರು ತಮ್ಮ ಪಾಲಿನ ಹಣವನ್ನ ಕಂಪನಿಗೆ ನೀಡಿದ್ರೆ ಸಾಕು, ಅವರೇ ಉಳಿದ ಹಣವನ್ನ ಸರ್ಕಾರದಿಂದ ಪಡೆದುಕೊಳ್ತಾರೆ. ಹೀಗಿರುವಾಗ ಅನೇಕ ಕಂಪನಿಗಳು ಅತ್ಯಂತ ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನ ನೀಡಿ ಲಕ್ಷ ರೂಪಾಯಿ ಲೂಟಿ ಮಾಡ್ತಿದ್ದಾರೆ. ಇನ್ನು ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಸಿಇಒ ಸ್ನೇಹಲ್ ಅವರನ್ನ ಕೇಳಿದ್ರೆ ಈ ಬಗ್ಗೆ ತಮಗೆ ಮಾಹಿತಿನೇ ಇರಲಿಲ್ಲ, ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ತೇನೆ ಅಂತ ಹಾರಿಕೆ ಉತ್ತರ ಕೊಡ್ತಾರೆ. ಇದ್ರ ಬಗ್ಗೆ ನಾನು ಪರಿಶೀಲನೆ ಮಾಡಬೇಕಾಗತ್ತೆ. ನೀವು ಹೇಳ್ತಿರೋದು ನನಗೆ ಈಗ ಗಮನಕ್ಕೆ ಬರ್ತಾ ಇದೆ. ಸೊ ನಾನು ಇದ್ರ ಬಗ್ಗೆ ಖಂಡಿತ ಪರಿಶೀಲನೆ ಮಾಡಿ ನಿಮಗೆ ವರದಿ ಕೊಡ್ತೀನಿ. ಆ ಥರ ಏನಾದರೂ ನಮಗೆ ಗಮನಕ್ಕೆ ಬಂದರೆ ನಾನು ಖಂಡಿತವಾಗ್ಲೂ ಸರ್ಕಾರಕ್ಕೆ ಕೂಡ ವರದಿ ಮಾಡ್ತೀನಿ ಇದ್ರ ಬಗ್ಗೆ. ಆಮೇಲೆ ಒಳ್ಳೆಯ ಪೈಪ್ಸ್ನೇ ಕೊಡಿಸೋಣ ನಮ್ಮ ರೈತರಿಗೆ. ಈ ಯೋಜನೆಯಡಿ ಫಲಾನುಭವಿಯಾಗಲು ಆನ್ಲೈನ್ನಲ್ಲಿಯೇ ಅರ್ಜಿ ತುಂಬಬೇಕು. ತಮಗೆ ಬೇಕಾದ ಕಂಪನಿಗಳನ್ನ ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿರುತ್ತದೆ. ಆದರೆ ಅನೇಕ ಅನಕ್ಷರಸ್ಥ ರೈತರು ದಲ್ಲಾಳಿಗಳ ಮೊರೆ ಹೋಗೋದ್ರಿಂದಲೂ ಸಮಸ್ಯೆ ಉಂಟಾಗ್ತಿದೆ. ಸರ್ಕಾರ ಆದಷ್ಟು ಬೇಗ ರೈತರ ಸಮಸ್ಯೆಗೆ ಸ್ಪಂದಿಸಬೇಕಿದೆ. ಇಲ್ಲವಾದ್ರೆ ಸರ್ಕಾರದ ಈ ಯೋಜನೆ ನೀರು ಪಾಲಾಗೋದು ಗ್ಯಾರಂಟಿ. ನರಸಿಂಹಮೂರ್ತಿ, TV9 ಧಾರವಾಡ.